ಗ್ರಾಹಕರ ಬಳಕೆಗೆ ಬಾರದ ಎಟಿಎಂ ಯಂತ್ರ ನಿರ್ವಹಣೆ ಬಗ್ಗೆ ಎಸ್ಬಿಐ ಬ್ಯಾಂಕ್ ಅಧಿಕಾರಿಗಳು ಅಸಡ್ಡೆ ಉತ್ತರ ನೀಡಿ ಗ್ರಾಹಕರನ್ನ ಬಾಯಿ ಮುಚ್ಚಿಸುವ ಕೆಲಸ ಮಾಡುತ್ತಿದ್ದಾರೆ. ಈ ಜೊತೆಗೆ ಬ್ಯಾಂಕ್ ಸಿಬ್ಬಂದಿಗಳಲ್ಲಿ ಬಹುತೇಕ ಕನ್ನಡ ಬಾರದ ಸಿಬ್ಬಂದಿಗಳಿದ್ದು, ಗ್ರಾಮೀಣ ಗ್ರಾಹಕರಿಗೆ ಸರಿಯಾದ ಉತ್ತರ ಸಿಗದೆ ಬೇಸರ ವ್ಯಕ್ತಪಡಿಸುತ್ತಿರುವ ಘಟನೆಗೆ ರೋಸಿ ಹೋದ ಗ್ರಾಹಕರ ಪರವಾಗಿ ಕನ್ನಡ ವಿಜಯ ಸೇನೆ ಗುಬ್ಬಿ ಸಂಘಟನೆಯ ಪದಾಧಿಕಾರಿಗಳು ಸೋಮವಾರ ಬ್ಯಾಂಕ್ ಮುಂದೆ ಪ್ರತಿಭಟನೆ ನಡೆಸಿದರು. ಬೆಳಗ್ಗೆ ಬ್ಯಾಂಕ್ ಮುಂದೆ ಜಮಾಯಿಸಿದ ವಿಜಯ ಸೇನೆ ಕಾರ್ಯಕರ್ತರು ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಮೇಲಾಧಿಕಾರಿ ಎಜಿಎಂ ಸ್ಥಳಕ್ಕೆ ಬರಬೇಕು ಎಂದು ಆಗ್ರಹಿಸಿ ಧರಣಿ ಮುಂದುವರೆಸಿದರು. ಗುಬ್ಬಿ ಪಟ್ಟಣದ 2 ಎಸ್ಬಿಐ ಬ್ಯಾಂಕ್ ಶಾಖೆಗಳಿದ್ದು, ಪೊಲೀಸ್ ಠಾಣೆ ಪಕ್ಕದಲ್ಲಿ ಹೊಸ ಶಾಖೆ ಆರಂಭವಾಗಿ 4 ವರ್ಷ ಕಳೆದರೂ ಇಲ್ಲಿನ ಎಟಿಎಂ ದಿನಪೂರ್ತಿ ಕೆಲಸ ಮಾಡಿಲ್ಲ. ವಾರಾಂತ್ಯದ ರಜೆ ಮತ್ತು ಹಬ್ಬಗಳಲ್ಲಿ ಎಟಿಎಂ ಸಂಪೂರ್ಣ ಬಾಗಿಲು ಮುಚ್ಚಲಾಗುತ್ತಿದೆ. ಈ ಹಿನ್ನೆಲೆ ಬ್ಯಾಂಕ್ ಮೇಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಗ್ರಾಹಕರ ಕಷ್ಟ ಆಲಿಸಬೇಕು ಎಂದು ಕನ್ನಡ ವಿಜಯ ಸೇನೆ ತಾಲೂಕು ಅಧ್ಯಕ್ಷ ವಿನಯ್ ಆಗ್ರಹಿಸಿದರು. ಅಧಿಕಾರಿಗಳು ಮಾಡ್ಬೇಕು ಅದನ್ನ, ಇಲ್ಲಿನ ಅಧಿಕಾರಿಗಳು ಅದಕ್ಕೆ ಏನೋ ಪ್ರಾಬ್ಲಮ್ ಐತೆ ಅದು ಹಂಗೆ ರೀಸನ್ ಹೇಳ್ತಾರೆ ಜನಕ್ಕೆ, ಏನೋ ಪ್ರಾಬ್ಲಮ್ ಐತೆ ಅದು ಸರಿಪಡಿಸ್ಬೇಕು, ಸರಿ ಆಗತ್ತಕ್ಕ ಅದು ನಾವು ಬಾಕ್ಲ ಹಾಕೊಂಡು ಹೋಗಿದ್ದು ಅಂತ ಹೇಳ್ತಾರೆ. ನಿಮ್ಮ ಹೋರಾಟ ಸರ್? ನಮ್ಮ ಹೋರಾಟ ಅಲ್ಲಿನ ಮೇಲಧಿಕಾರಿಗಳು ಬಂದು ಅದೇನು ಉತ್ತರ ಹೇಳ್ತಾರೆ ನಮ್ಗೆ ಹೇಳ್ಬೇಕು. ನಮ್ಗೆ ಇಲ್ಲಿನ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ ನಮ್ಗೆ. ಈಗ ಹಳ್ಳಿ ಕಡೆಯಿಂದ ಬರ್ತಿರ್ತಾರೆ, ಯಾರ ಹತ್ರನು ಫೋನ್ ಪೇ ಇರಲ್ಲ, ಏನಿಲ್ಲ ಹಳ್ಳಿ ಜನಗಳು. ಆ ಸಂದರ್ಭದಲ್ಲಿ ಈಗ ಅರ್ಜೆಂಟ್ ಪಕ್ಕದಲ್ಲಿ ಹಾಸ್ಪಿಟ್ಲ್ ಇರುತ್ತೆ, ಎಮರ್ಜೆನ್ಸಿ ದುಡ್ಡು ಕಟ್ಟಬೇಕು ಅಂದ್ರೆ ಎಲ್ಲಿ ಹೋಗ್ತಾರೆ, ಯಾವ ಎಟಿಎಮ್ಗೆ ಹೋಗ್ತಾರೆ? ಇವ್ರು ಹೇಳ್ತಾರೆ ಮೇಡಮ್ ಅವರು ಬೇರೆ ಎಟಿಎಮ್ ಇದೆ ನೋಡಿ, ಬೇರೆ ಎಟಿಎಮ್ಗೆ ಹೋದ್ರೆ ಮತ್ತೆ ಇಲ್ಲಿ ಅಕೌಂಟಿಂದ ಯಾಕೆ ಮಾಡ್ತಿರ್ತಾರೆ? ಈಗ ಅರ್ಜೆಂಟ್ ಹೋದ್ರೆ ಸಿಗೋದು ಇದು ಒಂದೇ ಬ್ಯಾಂಕ್ ಪಕ್ಕದಲ್ಲಿ ಇರುತ್ತೆ. ಈಗ ಹಳ್ಳಿಯವರೆಲ್ಲ ಅಪ್ಡೇಟ್ ಯಾರು ಅಷ್ಟಿದ್ರಿಲ್ಲ, ಫೋನ್ ಪೇ ಯಾರು ಇಕ್ಕಿರಲ್ಲ. ಹಂಗಾಗಿ ಇದು 24 hours ಟಚ್ ಕೊಡ್ಬೇಕು ಅಂತ ಅವ್ರು ಹೇಳ್ತಾರೆ. ಇರ್ಬೋದು, ಯೂನಿಯನ್ ಬ್ಯಾಂಕ್ ಇರ್ಬೋದು, ಕೆನರಾ ಬ್ಯಾಂಕು, ಪ್ರತಿಯೊಂದು ಬ್ಯಾಂಕ್ಗಳಲ್ಲಿ ಸ್ವಲ್ಪ ಜಾಸ್ತಿ ಕನ್ನಡ ಬಳಸಲೇ ಇರೋರೇ ಇರೋದು. ಎಲ್ಲ ಹಿಂದಿಯವ್ರನ್ನ ಕರ್ಕೊಂಬಂದು ಇದು ಮಾಡಿದ್ದಾರೆ, ಅವ್ರು ಕನ್ನಡ ಬರಲ್ಲ. ಈ ಕೆನರಾ ಬ್ಯಾಂಕ್ ತಗೊಳ್ಬೋದು, ಅವ್ನು ಇಂಗ್ಲೀಷ್ ಅವಯ್ಯ, ಕನ್ನಡನೂ ಬರಲ್ಲ, ಏನೂ ಬರಲ್ಲ, ಹಿಂದಿ ಮಾತಾಡ್ತಾನೆ, ಇಂಗ್ಲೀಷ್ ಮಾತಾಡ್ತಾನೆ. ಈಗ ಹಳ್ಳಿ ಜನಗಳು ಹೋಗಿ ಕೇಳಿದ್ರೆ ಅವ್ರಿಗೇನು ಅರ್ಥ ಆಗುತ್ತೆ? ಈಗ ಯಾರು ಎಜುಕೇಟೆಡ್ ಹೋದ್ರೆ ಏನೋ ಅರ್ಥ ಆಗ್ತದೆ. ಅಂಥವ್ರನ್ನ ಸ್ವಲ್ಪ ಕನ್ನಡದವ್ರನ್ನ ಹಾಕಬೇಕು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಗುಬ್ಬಿನಲ್ಲಿ ಓಪನ್ ಆದಾಗ, ಈ ಎಸ್ ಬಿ ಐ ಶಾಖೆ ಬಂದು ಗುಬ್ಬಿನಲ್ಲಿ ಓಪನ್ ಆದಾಗ, ಈ ಬ್ಯಾಂಕ್ ಓಪನ್ ಆಗಿ ಸುಮಾರು ಒಂದು 4 ರಿಂದ 5 ವರ್ಷ ಆಗೈತೆ. ಈ ಬ್ಯಾಂಕ್ ಓಪನ್ ಆಗಿ, ಈ ಬ್ಯಾಂಕ್ ಓಪನ್ ಆದಾಗಿಂದಲೂ ಇದುವರೆಗೂ ನಮ್ಮ ಸಮಸ್ಯೆ ಇರೋದು ಇಷ್ಟೇ. ಬ್ಯಾಂಕ್ ಓಪನ್ ಆದಾಗಿಂದ ಇದುವರೆಗೂ ಎಟಿಎಂ ಕ್ಲೋಸ್ ಆಗುತ್ತೆ. ಯಾವಾಗ ಗೌರ್ಮೆಂಟ್ ಹಾಲಿಡೇ ದಿವಸ, ಆಮೇಲೆ ಬ್ಯಾಂಕ್ ಅವರ್ಸ್ ಮುಗಿದ ಮೇಲೆ ಸಾಯಂಕಾಲ ಎಟಿಎಂ ಕ್ಲೋಸ್ ಆಗುತ್ತೆ. ನಾವು ಮ್ಯಾನೇಜರ್ನ ಕೇಳ್ತಾ ಇರೋದು, ಬ್ಯಾಂಕ್ ಕ್ಲೋಸ್ ಆದಮೇಲೆ ನೀವು ಎಟಿಎಂ ಕ್ಲೋಸ್ ಮಾಡಿಬಿಟ್ರೆ ಏನು ಪ್ರಯೋಜನ? ಇಲ್ಲಿ ಹಾಸ್ಪಿಟ್ಲ್ ಇದೆ, ಇದು ತಾಲೂಕು ಸಿಟಿ. ಈ ತಾಲೂಕು ಸಿಟಿನಲ್ಲಿ ಇಲ್ಲಿ ಡೆಪಾಸಿಟ್ ಮಾಡೋದು 2 ಇರೋದು, ಈ SBI ಒಂದು, ಹಳೆ SBI ಒಂದು. ಅವೆರಡರಲ್ಲಿ ಮಾತ್ರ ಡೆಪಾಸಿಟ್ ಮಾಡೋ ಅವಕಾಶ ಐತೆ. ಇವ್ರು ಹೇಳ್ತಾರೆ ಬೇರೆ ಬ್ಯಾಂಕಿಗೆ ಹೋಗಿ ಮಾಡಿ. ಬೇರೆ ಬ್ಯಾಂಕ್ ಎಟಿಎಮ್ಗೆ ಹೋಗೋಕೆ ಇವ್ರು ಹೇಳ್ಕೊಡ್ಬೇಕು ನಮಗೆ ಮ್ಯಾನೇಜರ್. ಬೇರೆ ಬ್ಯಾಂಕಿಗೆ ಹೋಗೋದು, ದುಡ್ಡು ಹಣಕಾಸಿನ ವ್ಯವಹಾರ ಮಾಡೋದು ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಮಾಡ್ತಾರೆ. ಇವತ್ತಿಗೆ ಮನುಷ್ಯನಿಗೆ ಬೇಕಾಗಿರೋದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆರೋಗ್ಯವಾಗಿರ್ಬೇಕು. ಒಬ್ಬ ಮನುಷ್ಯ ಅಂದರೆ ಹಣಕಾಸಿನ ವ್ಯವಸ್ಥೆ ಮೊದಲು ಸರಿಯಾಗಿರ್ಬೇಕು. ಹಣಕಾಸು ಕಾಸು ಅಕೌಂಟಲ್ಲಿದ್ದರೂ ಕೂಡ ನಾವು ದುಡ್ಡು ಎತ್ಕೊಳ್ಳೋ ಒಂದು ಪರಿಸ್ಥಿತಿ ಇಲ್ಲ ಅಂದಮೇಲೆ ಒಬ್ಬ ಮನುಷ್ಯ ಏನು ಮಾಡಬೇಕು? ಎಲ್ಲಿ ಹೋಗೋಕ್ಕೆ ಸಾಧ್ಯ? ಈ ದುಡ್ಡು ಕಾಸು ಅನ್ನೋದನ್ನ ಎತ್ಕೊಳಕ್ಕಾಗಲ್ಲ. ಈಗ ಎತ್ಕೊಳಕ್ಕೂ ಆಗಲ್ಲ, ಡೆಪಾಸಿಟ್ ಮಾಡೋಕ್ಕೂ ಆಗಲ್ಲ. ಹಿಂದೆ ಆ ಹಾಸ್ಪಿಟ್ಲ್ ಐತಿ. ಈಗ ತಾಲೂಕು ಆಗಿರೋದ್ರಿಂದ ನಿನ್ನೆ ನೋಡಿ, ಸೆಕೆಂಡ್ ಸ್ಯಾಟರ್ಡೇ ರಜಾ, ಭಾನುವಾರ ರಜಾ ಕ್ಲೋಸ್ ಆಗಿತ್ತು. ನಿನ್ನೆ ಮೊನ್ನೆ ಮಾತ್ರ ಕ್ಲೋಸ್ ಆಗಿತ್ತು. ಎಟಿಎಂ ಕೆಟ್ಟೋಗಿತ್ತು, ಹಂಗಾಗಿ 2 ದಿವಸ ಮಾತ್ರ ಕ್ಲೋಸ್ ಮಾಡಿದ್ದೀವಿ ಅಂತ. 2 ದಿವಸ ಮಾತ್ರ ಕ್ಲೋಸ್ ಮಾಡಿಲ್ಲ ಇವರು. ಎಟಿಎಂ ಈ ಸಂಸ್ಥೆ, ಈ ಶಾಖೆ ಇಲ್ಲಿ ಓಪನ್ ಆದಾಗಿಂದಲೂ ಕೂಡ ಗೌರ್ಮೆಂಟ್ ಹಾಲಿಡೇ ದಿವಸ ರಜಾ ಮಾಡೋರು, ಎಟಿಎಂನ ಕ್ಲೋಸ್ ಮಾಡ್ಕೊಂಡು ಹೋಗೋರೆ. ಒಬ್ಬರು ಸೆಕ್ಯೂರಿಟಿ ಇಲ್ಲ, ಒಬ್ಬ ಸೆಕ್ಯೂರಿಟಿನ ಮಡಗಿ ಇವ್ರು ಎಟಿಎಂನ 24x7 ಮಾಡಲಿ ಬಿಡಿ. ನಮ್ಮ ಪ್ರಶ್ನೆ ಇದು. ಆ ಒಂದು ಉದ್ದೇಶದಿಂದ ತುಮಕೂರಿನ ಅವ್ರ ಮೇಲಧಿಕಾರಿಗಳು ಬರೋ ತನಕ ಇಲ್ಲಿ ಕೂತ್ಕೊಂತೀವಿ ಅಂತ ಹೇಳಿ ಬಂದಿದ್ದೀವಿ ಮ್ಯಾನೇಜರ್ಗೆ. ಅವರು ಕೂಡ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ಇನ್ಫಾರ್ಮ್ ಮಾಡಿದ್ರು. ಆ ದೃಷ್ಟಿಯಿಂದ ನಾವು ಇದು ಒಟ್ಟಾರೆಯಾಗಿ ಏನಾಗಬೇಕು ಸರ್? ಈಗ ಸರ್ ನಮಗೆ ಏನಾಗಬೇಕು ಅಂದರೆ ಎಟಿಎಮ್ ಓಪನ್ ಇರಬೇಕು, 24x7 ಎಟಿಎಮ್ ಓಪನ್ ಇರಬೇಕು. ಸಾಯಂಕಾಲ ನೀವು ಬ್ಯಾಂಕ್ ಕ್ಲೋಸ್ ಆಗಿದ ತಕ್ಷಣ ಎಟಿಎಮ್ ಕ್ಲೋಸ್ ಮಾಡೋಂಗಿಲ್ಲ. ಗೌರ್ಮೆಂಟ್ ಹಾಲಿಡೇ ಸಹ ಎಟಿಎಮ್ನ ಕ್ಲೋಸ್ ಮಾಡೋಂಗಿಲ್ಲ. ಎಟಿಎಮ್ಮಲ್ಲಿ ಯಾವಾಗ ಡೆಪಾಸಿಟ್ ಮಿಷಿನ್ ಆಗಲಿ, ಎಟಿಎಮ್ ದುಡ್ಡು ಕಾಸು ಇಟ್ಕೊಳ್ಳೋ ಮಿಷಿನ್ ಆಗಲಿ, ಇವೆರಡೂ ಕೂಡ ಓಪನ್ ಆಗಿರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ.